ಹರಿ ಓಂ ಸುಪ್ರಭಾತಂ. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ. ಇಂದು ಧರ್ಮಸ್ಯ ದಶಲಕ್ಷಣಾನಿ ಎಂದರೆ ಧರ್ಮದ 10 ಲಕ್ಷಣಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಆಚಾರ್ಯ ಮನುವು ಮನುಸ್ಮೃತಿ ಗ್ರಂಥದಲ್ಲಿ ಧರ್ಮದ ಲಕ್ಷಣಗಳನ್ನು ಹೀಗೆ ಹೇಳುತ್ತಾರೆ. ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ. ಈ ಶ್ಲೋಕಾರ್ಥವು ಹೀಗಿದೆ. ಧೈರ್ಯ, ಕ್ಷಮೆ, ಮನಸ್ಸನ್ನು ಹಾಗೂ ಇಂದ್ರಿಯಗಳನ್ನು ನಿಗ್ರಹಿಸುವುದು, ಕಳ್ಳತನ ಮಾಡದಿರುವುದು, ಶುಚಿಯಾಗಿರುವುದು, ಶಾಸ್ತ್ರಜ್ಞಾನ, ಸತ್ಯ, ವಿದ್ಯೆ ಹಾಗೂ ಕೋಪವಿಲ್ಲದಿರುವುದು ಇವು ಧರ್ಮದ 10 ಲಕ್ಷಣಗಳು. ಈಗಿನ ಆಧುನಿಕ ಯುಗದಲ್ಲಿ ನಾವು ಮತೀಯ ವಿಷಯಗಳಿಗೆ ಧರ್ಮದ ಬಣ್ಣವನ್ನು ನೀಡಿ ಭ್ರಮಾಲೋಕದಲ್ಲಿ ಬದುಕುತ್ತಿದ್ದೇವೆ. ಆದರೆ ಆಚಾರ್ಯ ಮನುವು ಸಾವಿರಾರು ವರ್ಷಗಳ ಹಿಂದೆಯೇ ಧರ್ಮದ ನಿಜವಾದ ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮನುಷ್ಯತ್ವ ಅದುವೇ ನಿಜವಾದ ಧರ್ಮ ಎಂದು ಬದುಕಿದರೆ ಸಮಾಜವು ಸುಖಕರವಾಗಿರುತ್ತದೆ, ಆರೋಗ್ಯಕರವಾಗಿಯೂ ಇರುತ್ತದೆ. ಧನ್ಯವಾದಾः. ಜಯತು ಸಂಸ್ಕೃತಂ, ಜಯತು ಭಾರತಂ.